ನಾವು ಕಲಿಯೋಣ ಇವತ್ತು ಅಡೋಬ್ ಪೇಜ್ ಮೇಕರ್ ಒಳಗಡೆ ನಾವು ಯಾವ ತರ ಕೆಲಸ ಮಾಡಬಹುದು. ಪೇಜ್ ಮೇಕರ್ ಅಪ್ಪ ಅಂದ್ರೆ ನೋಡಿರ್ತೀರಿ, ಹೌದಿರಿ, ಎಲ್ಲರೂ ಕೇಳಿರ್ತೀರಿ. ಎಲ್ಲಿ ಕೇಳಿರ್ತೀರಿ? ಪ್ರಿಂಟಿಂಗ್ ಪ್ರೆಸ್ ಒಳಗೆ ಹೆಸರು ಕೇಳಿರ್ತೀರಿ, ಅಥವಾ ಬ್ಯಾನರ್ ಪ್ರಿಂಟ್ ಮಾಡಿಸೋ ಟೈಮಿಗೆ, ಅಥವಾ ಪತ್ರಿಕೆಗಳನ್ನ ಪ್ರಿಂಟ್ ಮಾಡೋ ಟೈಮಿಗೆ, ಅಥವಾ ಫ್ರೆಶ್ ಪ್ರಿಂಟಿಂಗ್ ಫ್ರೆಶ್ ಇರ್ತಾವಲ್ಲ, ನ್ಯೂಸ್ ಪೇಪರ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಪತ್ರಿಕೆ ಆಗಿರ್ಬೋದು, ಮಾಸ ಪತ್ರಿಕೆ ಆಗಿರ್ಬೋದು, ಈ ಯಾವುದೋ ಹಲವಾರು ಬುಕ್ಸ್ ಗಳನ್ನ ಪ್ರಿಂಟ್ ಮಾಡೋದು, ಅಥವಾ ಜಾಸ್ತಿ ನಾವು ಎಲೆಕ್ಟ್ರಿಕ್ ಒಳಗಡೆ ನಾವು ಯಾವ ತರ ಕೆಲಸ ಮಾಡ್ಬೋದು, ಅದ್ರೊಳಗೆ ಯಾವ ತರ ಟೈಪ್ ಮಾಡ್ತಾರೆ, ಅದ್ರೊಳಗೆ ಯಾವ ತರ ಸೆಟ್ಟಿಂಗ್ ಇರುತ್ತೆ ಅನ್ನೋದನ್ನ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಇರ್ತದೆ. ಮನ್ಯಾಗ ಕಂಪ್ಯೂಟರ್ ಇರ್ತದೆ, ಎಲ್ಲಾನು ಕಲ್ತಿರ್ತೀವಿ, ಎಲ್ಲಾ ಕಡೆ ಹೋಗಿ ಬಂದು ಮಾಡ್ತಿರ್ತೀವಿ, ಆದ್ರೂ ಸಹಿತ ಕರೆಕ್ಟ್ ಆಗಿ ನಾಲೆಜ್ ಸಿಗ್ತಾ ಇರೋದಿಲ್ಲ, ಹೌದಿಲ್ಲ ರೀ? ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದೊಳಗಡೆ ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲ ತಪ್ಪಲಾರದೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಕಾಣಿಸ್ತದೆ, ಅದಕ್ಕೆ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಮಾಡುವಂತ ಈ ತರ ಹೊಸ ಹೊಸ ಟೆಕ್ನಿಕಲ್ ವಿಡಿಯೋಗಳು, ಕಂಪ್ಯೂಟರ್ ಟೆಕ್ನಿಕಲ್ ವಿಡಿಯೋಗಳು ನಿಮ್ಮ ಫೋನ್ ಮೇಲೆ ಫ್ರೀ ಆಗಿ ನೋಟಿಫಿಕೇಶನ್ ಬಂದಿರ್ತದೆ. 2 GB ಇಂಟರ್ನೆಟ್ ಅದು ಇದು ಅಂತ ನೋಡಿ ಹಾಳು ಮಾಡೋ ಒಂದು ದಿನದ ಒಳಗ ಒಂದು 10 ನಿಮಿಷ ಕೊಟ್ಟು ಟೈಮ್ ಕೊಟ್ಟು ನೋಡಿದ್ರೆ ಆಪತ್ ಕಾಲದೊಳಗ ಇದು ನಿಮ್ಮ ಕೈ ಹಿಡಿಯುವಂತ ಸಾಫ್ಟ್ವೇರ್ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬೇಕ. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಕೂಡ ಅತ್ಯಂತ ಉಪಯುಕ್ತವಾದ ಮಾಹಿತಿ ಇರೋದ್ರಿಂದ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಲಿಂಕ್ ಆಗಿರ್ಬೋದು, ಎಲ್ಲಾ ಕಡೆ ಸ್ವಲ್ಪ ಶೇರ್ ಮಾಡ್ರಿ, ಬೇರೆದವರು ನೋಡಿ ಕಂಪ್ಯೂಟರ್ನ ಕಲೀಲಿ, ಪೇಜ್ ಮೇಕರ್ ಕಲೀರಿ, ಅಥವಾ ಫೋಟೋಶಾಪ್ ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಬಿಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ಬೇಕ, ಹಾಗೆ ನನ್ಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು, ಹೌದಿಲ್ಲ? ನೋಡೋಣ, ಇವತ್ತು ಓಪನ್ ಮಾಡ್ಕೊಳ್ಳೋಣ. ಏನ್ ಓಪನ್ ಮಾಡ್ಕೋಬೇಕ ಹೇಳಿ ನಾಗಳೆ? ಪೇಜ್ ಮೇಕರ್ ಒಳಗ ನಾವು ಹೆಂಗ್ ಮೇಕರ್ ಆಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಒಳಗೆ ಹೋಗೋಣ. ಸ್ಟಾರ್ಟ್ ಒಳಗೆ ಹೋಗ್ತಿದ್ದಾನೆ, ಇಲ್ಲಿಂದ ನೋಡ್ಬೇಕು. ನೀವು ಯಾವ್ದಾದ್ರು ಕಂಪ್ಯೂಟರ್ ನಿಮ್ ಕಡೆ ಇತ್ತಪ್ಪ ಅಂದ್ರೆ ಅದ್ರೊಳಗೆ ಪೇಜ್ ಮೇಕರ್ ಸಾಫ್ಟ್ವೇರ್ ಇದೆಯೋ ಇಲ್ಲೋ ಚೆಕ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಈ ತರ ಸ್ಟಾರ್ಟ್ ಒಳಗೆ ಹೋಗ್ಬೇಕು. ಇಲ್ಲಿ ನೋಡ್ಬೇಕು, ಇವೆಲ್ಲ ಸಾಫ್ಟ್ವೇರ್ಸ್ ಗಳು ಅದಾವ, ಅಪ್ಲಿಕೇಶನ್ಗಳು. ನೀವು ಫೋನ್ ಒಳಗೆ ತಗೋತಿರಲ್ಲ, ಯಾವಾಗ ಬೇಕು ಅವಾಗ ಇನ್ಸ್ಟಾಲ್ ಮಾಡ್ಕೋತೀರಿ, ಯಾವಾಗ ಬೇಡ ಆಗ್ತದೆ ಅವಾಗ ತೆಗೆದ್ ಬಿಡ್ತೀರಿ. ದಿಸ್ ಇಸ್ ಫಾರ್ ದ ಅವ್ರದ್ದು ಒಂದು ಸ್ಟೋರೇಜ್ ಡಿವೈಸ್ ಇರುತ್ತೆ, ಅಲ್ಲಿ ಹೋಗಿ ಸ್ಟೋರೇಜ್ ಒಳಗೆ ಹೋಗಿ ನೀವು ತಗೋತೀರಿ, ಮತ್ತೆ ವಾಪಸ್ ರಿಮೂವ್ ಮಾಡ್ಕೋತೀರಿ. ಬಟ್ ಇಲ್ಲಿ ಹಂಗಿರೋದಿಲ್ಲ. ಇಲ್ಲಿ ನೀವು ಸಾಫ್ಟ್ವೇರ್ ತಗೋಬೇಕಾಗಿತ್ತು ಅಂದ್ರೆ ಒಂದು ಪರ್ಮಿಷನ್ ತಗೊಂಡೆ ನೀವು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ತಿಳಿತು? ಹಾರ್ಡ್ವೇರ್ ಅಂಗಡಿ ಇದಿರ್ಬೋದು ಅಥವಾ ಸಾಫ್ಟ್ವೇರ್ ಅಂಗಡಿಗಳು ಇರ್ತಾವ, ಅಲ್ಲಿ ಹೋಗ್ಬಿಟ್ಟು ಸಾಫ್ಟ್ವೇರ್ ನ ತಗೊಂಡು ನೀವು ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ಇದ್ರೊಳಗಡೆ ಫೋಟೋಶಾಪ್ ಇದೆ, VSL ಮೀಡಿಯಾ ಪ್ಲೇಯರ್, ಈ ತರ ಬೇರೆ ಬೇರೆ ಸಾಫ್ಟ್ವೇರ್ಸ್ ಗಳು ಅದಾವ. ನನ್ಗೆ ಅದ್ರೊಳಗಡೆ ಇಲ್ಲಿ ಕಾಣಿಸ್ತಾ ಇದೆ ಅಡೋಬ್ ಪೇಜ್ ಮೇಕರ್ 7.0. ನನ್ನ ಕಡೆ 7.0 ಅಂದ್ರೆ ಅದೊಂದು ವರ್ಷನ್. ಏನಪ್ಪಾ ಅದು? ಒಂದು ವರ್ಷನ್ ಅಂತ ಕರಿತೀವಿ. ನೀವು ಫೋನ್ ಒಳಗೆ ನೋಡ್ತೀರಿ, ಓಪೋ 6-7, ಓಪೋ A5, ಓಪೋ ಯಾವ್ದಾವ್ದು ಯಾವ ಎಪ್ ಅದಾವ ನನಗೆ ಗೊತ್ತಿಲ್ಲ, ಬಟ್ ಅದಾವ ಹೆಸರುಗಳು ಗೊತ್ತಾಗ್ತಿದ್ದಾರೆ. ಅವೆಲ್ಲ ಫೋನಿನ ಹೆಸರುಗಳು ಏನ್ ಮಾಡ್ತಾರ, ಸ್ಟೆಪ್ ಬೈ ಚೇಂಜ್ ಮಾಡ್ತಾರ. ಚೇಂಜ್ ಮಾಡೋದು ಅವೇ ಇರ್ತಾವ. ಫೋನ್ ಎತ್ತಕ್ಕ ಹಸರು ಬಟನ್ ಒತ್ತಬೇಕ, ಬಟ್ ರೊಕ್ಕ ಮಾತ್ರ ಜಾಸ್ತಿ ಕೊಟ್ಟು ಬರೋದು. ಏನು ಹಾರ್ಡ್ ಡಿಸ್ಕ್ ಜಾಸ್ತಿ ಅತ್ತ, ಮೆಮೊರಿ ಜಾಸ್ತಿ ಅತ್ತ, ಕ್ಯಾಮ್ರಾ ಕ್ಲಿಯರ್ ಅತ್ತ. ಏನ್ ಮಾಡೋದದ ತಗೊಂಡ? ನಾವೇ ಕ್ಲಿಯರ್ ಇರ್ಲಿಲ್ಲ ಅಂದ್ರೆ ಕ್ಯಾಮ್ರಾ ತಗೊಂಡು ಏನ್ ಮಾಡೋದಪ್ಪ? ನಾವು ಕ್ಲಿಯರ್ ಆಗ್ಬೇಕಂದ್ರೆ ಮೊದಲು ಅತ್ಯಂತ ನೀಟಾಗಿ ಎಜುಕೇಶನ್ ನ ಪಡ್ಕೊಳ್ಳುವಂತ ಪ್ರಯತ್ನ ಪಡಬೇಕು. ತಿಳಿತಾ? ಅಡೋಬ್ ಪೇಜ್ ಮೇಕರ್ 7.0 ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಆಗ್ತಾ ಇದೆ, ಓಪನ್ ಆಗ್ತಿದ್ದಾನೆ. ಈ ತರ ಪೇಜ್ ಓಪನ್ ಆಗ್ತದೆ. ಪೇಜ್ ಓಪನ್ ಆದ್ಮೇಲೆ ಗಾಬರಿ ಪಡಬೇಡ್ರಿ, ಇದು ಏನು ಓಪನ್ ಆಗ್ಯದಲ್ಲಪ್ಪ, ಇಲ್ಲೇನೋ ನಿಂತದಲ್ಲಪ್ಪ ಅಂತೇಳಿ. ಇದು ಏನಾಗಿರುತ್ತೆ, ಟೆಂಪ್ಲೇಟ್ಸ್ ಗಳನ್ನ ಓಪನ್ ಮಾಡಿರ್ತೀವಿ ಫಸ್ಟಿಗೆ. ನಿಮ್ಗೆ ಅಥವಾ ಆಡ್ ಟೆಂಪ್ಲೇಟ್ ಮಾಡ್ಬೇಕಾಗಿದೆಯೋ ಅಥವಾ ಬಿಸ್ನೆಸ್ ಕಾರ್ಡ್ ಮಾಡ್ಬೇಕಾಗಿದೆಯೋ, ಇಲ್ಲಿ ಕೆಲವೊಂದು ಲೇಬಲ್ಸ್ ಗಳು ನಿಮ್ಗೆ ಏನ್ ಮಾಡ್ತಾರೆ, ಇಲ್ಲಿ ಕೇಳ್ತಾರ ಅವ್ರು. ಆಲ್ರೆಡಿ ನಿಮ್ಗೆ ಏನ್ ಮಾಡ್ಬೇಕಾಗಿದೆ ನೀವು ಇಲ್ಲಿಂದಾನೆ ಅದರದ ಸೈಜ್ ಕೂಡ ಬಂದಿರುತ್ತೆ, ಮತ್ತೆ ಯಾವ ತರ ಡಿಸೈನ್ ಮಾಡ್ಬೇಕು ಅನ್ನೋದು ಕೂಡ ಅವ್ರು ನಿಮ್ಗೆ ಸ್ವಲ್ಪ ಇಲ್ಲಿ ಗೈಡೆನ್ಸ್ ಕೂಡ ಕೊಡ್ತಾರೆ. ಈಗ ಸಪೋಸ್ ನಮ್ಗೆ ವಿಸಿಟಿಂಗ್ ಕಾರ್ಡ್ ಬೇಕಾಗಿದೆ, ಬಿಸ್ನೆಸ್ ಕಾರ್ಡ್ ಬೇಕಾಗಿದೆ ಅಂತ ಅನ್ಕೋರಿ. ಈ ಬಿಸ್ನೆಸ್ ಕಾರ್ಡ್ ಒಳಗಡೆ ಇಷ್ಟು ವೆರೈಟಿ ನಮ್ಗೆ ಡಿಸೈನ್ ಅನ್ನ ತೋರಿಸ್ತಾರ ಅವ್ರು. ನಮ್ಗೆ ಯಾವ ತರ ಬೇಕು ಅನ್ನೋದನ್ನ ಅದ್ರ ಮೇಲೆ ನಾವು ಈ ತರ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೋದು, ಅಥವಾ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಪಬ್ಲಿಷನ್ ಅಂತ ಇರುತ್ತೆ, ಇದನ್ನ ಓಪನ್ ಮಾಡ್ಕೋಬಹುದು. ಓಕೆ, ಓಪನ್ ಮಾಡ್ತಿದ್ದಾಗ ಈ ತರ ಅವರು ಇಲ್ಲೊಂದು ಲೋಗೋ ಹಾಕಿರಂತಾರ. ಕೆಳಗಡೆ ಏನ್ ಮಾಡ್ಬೇಕು, ಈ ತರ ಮ್ಯಾಟ್ರಿಕ್ಸ್ ಗಳನ್ನ ಬರಿಬೇಕು ಅಂತ ಅವ್ರು ಆಲ್ರೆಡಿ ನಮ್ಗೆ ಹೇಳ್ಕೊಡ್ತಾರೆ. ಸಪೋಸ್ ನಿಮ್ಗೆ ಈ ತರ ಡಾಟ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಇಲ್ಲಿ ಜೂಮ್ ಟೂಲ್ ಇರುತ್ತೆ, ಅದನ್ನ ಏನ್ ಮಾಡ್ಕೋತೀನಿ ನಾನು, ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಆಲ್ರೆಡಿ ಅದ್ರೊಳಗೆ ಬರ್ದಿರ್ತಾರ. ಈ ಕೈ ತಗೊಳ್ಳೋದ ಸ್ವಲ್ಪ ಈ ತರ ಪೇಜ್ ಅನ್ನ ಸರಿಸಬಹುದು. ಈ ತರ ಆಲ್ರೆಡಿ ಅವ್ರು ನಮ್ಗೆ ಸ್ವಲ್ಪ ಸೆಟ್ಟಿಂಗ್ ಮಾಡಿ ಡೆಮೋ ತೋರಿಸಿರ್ತಾರೆ. ಅದೇ ಡೆಮೋದ ಮೇಲೆನೆ ಮಾಡುವಂತದ್ದಲ್ಲ, ಜಸ್ಟ್ ಫಾರ್ ಡೆಮೋ ತೋರಿಸ್ತಾ ಇದ್ದೀನಿ. ಇದನ್ನ ಕ್ಲೋಸ್ ಮಾಡಿ ಇನ್ನೊಂದ್ಸರ್ತಿ ಓಪನ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಒಳಗೆ ಹೋಗಿ ಅಡೋಬ್ 7.0 ಅಂದ್ರೆ ಮೊದಲನೇ ಆಪ್ಷನ್ಸ್ ಅದು ಬರ್ತಿತ್ತು, ಅದನ್ನ ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದು ಹೇಳಿದ್ದೀನಿ. ಓಪನ್ ಮಾಡ್ಕೊಳ್ಳೋಣ. ಈಗ ಆ ಆಪ್ಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡು ನಮ್ದೇ ಆದಂತ ಒಂದು ಪೇಜ್ ಅನ್ನ ನಾವು ಯಾವ ತರ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಓಕೆ, ಇದಕ್ಕೆ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. ಈ ತರ ಒಂದು ಟೆಂಪ್ಲೇಟ್ಸ್ ಬಾಕ್ಸ್ ಬರುತ್ತೆ, ಅದಕ್ಕೆ ಏನ್ ಮಾಡ್ಕೊಳ್ಳೋಣ, ಈ ತರ ಕ್ಲೋಸ್ ಆಯ್ತಾ. ಈ ತರ ಮೇಲ್ಗಡೆ ಬರ್ತಿದ್ದಾಗಲೇ ನಾವು ಏನಂತ ಕರಿತೀವಿ, ಮೇಲ್ಗಡೆ ಕಾಣಿಸೋದಕ್ಕೆ ಸ್ವಲ್ಪ ನೋಡ್ಕೋಬೇಕು. ಅಡೋಬ್ ಪೇಜ್ ಮೇಕರ್ 7.0 ಅದರದ ವಿಂಡೋ ಕಾಣಿಸ್ತಾ ಇದೆ, ನಮಗೆ ಪೂರ್ತಿಯಾಗಿ ನೋಡ್ತಾ ಇದೀವಿ. ಮೇಲ್ಗಡೆ ಕಾಣಿಸೋದು ನಾ ಹೇಳಿದ್ದೇನೆ, ಹಲವಾರು ಸಾಫ್ಟ್ವೇರ್ ಗಳ ಹೇಳೋ ಟೈಮಿಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ತರ ಮೇಲ್ಗಡೆ ಬತ್ತು ಅಂದ್ರೆ ಅದಕ್ಕೆ ಏನ್ ಕರೀತಾರಪ್ಪ, ಟೈಟಲ್ ಬಾರ್ ಅಂತ ಹೇಳ್ತೀವಿ. ಓಕೆ, ನಿಮ್ಗೂ ಒಂದು ಟೈಟಲ್ ಇಟ್ಟಿರಿಲ್ಲ,
ಇಟ್ಟಿರ್ತೀರಿ, ನಿಮ್ಗೂ ಒಂದು ಟೈಟಲ್ ಇದ್ದಿರ್ತಾವ, ಇದ್ದ ಮೇಲೆ ನಿಮ್ಗೆಲ್ಲ ಬಾರೋ ಹೋಗೋ ಅಂತ ಕರೀತಿರ್ತಾರ. ಓಕೆ, ನೆಕ್ಸ್ಟ್ ಇಲ್ಲಿ ಪೇಜ್ ಮೇಕರ್, ದಿಸ್ ಇಸ್ ಫಾರ್ ದ ಇದರದ ಹೆಸರು ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬರೋದು ಮೆನು ಬಾರ್ಸ್ಗಳು, ಇವೆಲ್ಲ ಮೆನುಸ್ಗಳು ಅಂದ್ರೆ ಒಂದೊಂದು ಮೆನು ಒಳಗಡೆ ಒಂದೊಂದು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆಪ್ಷನ್ಸ್ ತಗೊಂಡು ನಾವ್ ಏನ್ ಮಾಡ್ಬೇಕಾಗ್ತದೆ, ಕೆಲಸಗಳನ್ನ ಮಾಡಬಹುದು. ತಿಳಿತಾ ಇದೆ? ದಿಸ್ ಇಸ್ ಫಾರ್ ದ ಮೆನು ಬಾರ್. ಕೆಳಗಡೆ ಕಾಣಿಸೋದು ಆಪ್ಷನ್ಸ್ ಬಾರ್ ಅಂತ ನಾವು ಕರಿತೀವಿ. ಇದು ಏನ್ ಕರಿತೀವಿ, ಇದು ಲೇಯರ್ ಪ್ಲಾಂಟ್ ಇಲ್ಲ, ಸಾರಿ ಸ್ಟೈಲ್ಸ್ ಮತ್ತೆ ಕಲರ್ಸ್ ಗಳು ನಾವ್ ಇಲ್ಲಿಂದ ತಗೋತೀವಿ. ಪ್ಲೇಟ್ಸ್ ಅಂತ ಕೂಡ ಕರಿಬಹುದು. ಇದಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ಟೂಲ್ ಬಾರ್ ಅಂತ ಕರಿತೀವಿ. ಏನ್ ಕರಿತೀವಿ ಇದಕ್ಕೆ? ಟೂಲ್ ಬಾರ್ ಅಂತ ನಾವು ಕರಿತಾ ಇರ್ತೀವಿ. ನೆಕ್ಸ್ಟ್ ಇದರ ಒಳಗಡೆ ಇನ್ನೊಂದು ಮಿಸ್ ಆಗ್ತಾ ಇದೆ, ಇಲ್ಲೊಂದು ರೂರಲ್ ಅಂತ ಬರ್ಬೇಕು. ಅದು ಎಲ್ಲಿ ಸಿಗುತ್ತೆ ನಮಗೆ? ವ್ಯೂ ಒಳಗೆ ಹೋಗಿ, ವ್ಯೂ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಹೈಡ್ ರೂರಲ್ ಅಂತಿದೆ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇನ್ನೊಂದ್ಸರ್ತಿ ಹೋಗ್ಬಿಟ್ಟು ಇಲ್ಲಿಂದ ಇಮೇಜ್ ಒಳಗೆ ಹೋಗಿ ಅಥವಾ ವಿಂಡೋಸ್ ಒಳಗೆ ಹೋಗಿ ಏನ್ ಮಾಡ್ಬೋದು, ಶೋ ಕಲರ್ ಟೆಂಪ್ಲೇಟ್ಸ್ ಅಂತ ಶೋ ಲೇಯರ್ಸ್ ಇದಾವೆ. ಈ ತರ ಬೇರೆ ಬೇರೆಗಳು ನಮ್ಗೆ ಏನ್ ಹೈಡ್ ಆಗಿರುತ್ತೆ ಅದನ್ನ ನಾವ್ ಏನ್ ಮಾಡ್ಬೋದು, ಇಲ್ಲಿಂದ ತಗೋಬಹುದು. ನೋಡಿ ಕೆಳಗಡೆ ಕಂಟ್ರೋಲ್ ಪ್ಯಾನಲ್ ಅನ್ನೋದಿತ್ತು, ಹೋಗ್ಬಿಡುತ್ತೆ. ಇಲ್ಲಿಂದ ವಿಂಡೋಸ್, ಇಲ್ಲಿಂದ ಶೋ ಕಂಟ್ರೋಲ್ ಪ್ಯಾನಲ್ ಅಂದಾಗ ಬರುತ್ತೆ. ವ್ಯೂ ಒಳಗೆ ಹೋಗಿ ಇಲ್ಲೊಂದು ರೂರಲ್ ಅಂತ ತಗೋಬೇಕು ನಾವು. ಶೋ ರೂರಲ್, ಸ್ನ್ಯಾಪ್ ಟು ರೂರಲ್ ಅಲ್ಲ, ವಿಂಡೋಸ್ ಶೋ ರೂರಲ್ ಅಂತ ನೋಡ್ತೀವಿ. ಓಕೆ, ಪೇಜ್ ತಗೊಂಡಾಗ ಬಂದ್ಬಿಡುತ್ತೆ ನಮ್ಗೆ ರೂರಲ್, ನಾವು ನೋಡ್ತೀವಿ. ನೆಕ್ಸ್ಟ್ ಈ ತರ ಬಂದಾಗ ಮೇಲ್ಗಡೆ ಕಾಣಿಸೋದು ಮೆನು ಬಾರ್, ಕೆಳಗಡೆ ಕಾಣಿಸೋದು ಆಪ್ಷನ್ಸ್ ಬಾರ್. ದಿಸ್ ಇಸ್ ಫಾರ್ ದ ಟೂಲ್ ಬಾರ್ ಅಂತ ಕರಿತೀವಿ. ಏನ್ ಜಾಸ್ತಿ ಟೂಲ್ ಇಲ್ಲ ಪೇಜ್ ಮೇಕರ್ ಒಳಗೆ, ವರ್ಷ ಗಟ್ಲೆ ಕಲಿಯುವಂತ ಸಾಫ್ಟ್ವೇರ್ ಇಲ್ಲಿದು. 2 ದಿನ ಕಲ್ತ್ರೆ ಸಾಕು, ಪರ್ಫೆಕ್ಟ್. ಬಟ್ ಪ್ರಾಕ್ಟೀಸ್ ಮಾಡ್ಬೇಕಪ್ಪ, 1-2 ತಿಂಗಳ ಅಂದ್ರೆ ಪರ್ಫೆಕ್ಟ್ ಆಗ್ತೀರಿ. 2 ದಿನ ಕಲಿಸ್ತಾರ ಸರ್ ಅಂತೇಳಿ ಹುರುಪಾಗ್ಬೇಡ್ರಿ, ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಓಕೆ, ಇದನ್ನ ನಾವು ಟೂಲ್ ಬಾರ್ಸ್ ಅಂತ ಕರಿತೀವಿ. ಇದು ಲೇಯರ್ ಪ್ಲಾಂಟ್ ಅಥವಾ ಕಲರ್ ಪ್ಲಾಂಟ್ ಅಥವಾ ಸ್ಟೈಲ್ ಪ್ಲಾಂಟ್ ಕೆಳಗಡೆದಾಗ ಇದು ಕಂಟ್ರೋಲ್ ಪ್ಯಾನಲ್ ಅಂತಾನು ಕೂಡ ಕರಿತೀವಿ. ಈಗ ಇದರ ಒಳಗೆ ಒಂದು ಪೇಜ್ ತಗೋಬೇಕು. ಯಾವ ಪೇಜ್ ತಗೋಬೇಕು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಏನ್ ಕೆಲಸ ಮಾಡಾತೀರಿ ಅದು ಬಹಳ ಇಂಪಾರ್ಟೆಂಟ್ ಅದ. ತಿಳಿತು? ಯಾವ್ದು ಡಿಸೈನ್ ಮಾಡಾತೀರಿ, ಯಾವ ಸೈಜ್ ಮೇಲೆ ಮಾಡಾತೀರಿ ಅನ್ನೋದು ಬಹಳ ಡಿಮ್ಯಾಂಡ್ ಆಗಿರುತ್ತೆ. ಸಪೋಸ್ ನೀವು ಮದ್ವಿ ಕಾರ್ಡ್ ಮಾಡಾತೀರಿ ಅಂದ್ರೆ ಅದರದೇ ಒಂದು ಸೈಜ್ ಬೇರೆ ಇರುತ್ತೆ, ಹೌದಿಲ್ಲ ರೀ? ವಿಸಿಟಿಂಗ್ ಕಾರ್ಡ್ ಮಾಡಾತೀರ ಅಂದ್ರೆ ಅದರ ಸೈಜ್ ಬೇರೆ ಇರುತ್ತೆ. ಈ ತರ ಹಲವಾರು ಏನೇನ್ ಮಾಡ್ತಿರಲ್ಲ ಎಲ್ಲದಕ್ಕೂ ಕೂಡ ಸೈಜ್ ಬೇರೆ ಆಗಿರೋದ್ರಿಂದ ಸ್ವಲ್ಪ ನೀವು ಸೈಜ್ ಅನ್ನ ನಿಮ್ಮ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಇಲ್ಲಿಂದ ಪೇಜ್ ಓಪನ್, ಇದು ಬ್ಲಾಂಕ್ ಇದೆ, ಇಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಇದನ್ನ ಸಪೋಸ್ ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಾವು ಪೇಜ್ ತಗೊಂಡಿಲ್ಲ. ಈಗ ಫೈಲ್ ಒಳಗೆ ಹೋಗಿ ಸಪೋಸ್ ನೀವು ಇಲ್ಲಿಂದಾನು ಕೂಡ ತಗೋಬಹುದು. ಓಕೆ, ಇದ್ರ ಮೇಲೆ ಡೈರೆಕ್ಟ್ ಆಗಿನೂ ಕೂಡ ತಗೋಬಹುದು, ಇಲ್ಲ ಅಂದ್ರೆ ಫೈಲ್ ಒಳಗೆ ಹೋಗಿ ನ್ಯೂ ಅಂತಾನು ಕೂಡ ತಗೋಬಹುದು. ಓಕೆ, ಈ ತರ ಸಿಂಬಲ್ ಬರುತ್ತೆ, ಅದಕ್ಕೆ ಕಂಟ್ರೋಲ್ ಎನ್, ಅದು ಶಾರ್ಟ್ ಕಟ್ ಒಳಗೆ ಕಂಟ್ರೋಲ್ ಎನ್ ಅಂತ ನಾವು ಹೇಳ್ತೀವಿ. ಓಕೆ, ಓಪನ್ ಅಂದಾಗ ಇವತ್ತು ಮಾಡಿರೋ ಕೆಲಸ ಮತ್ತೆ ಮರಳಿ ಬೇರೆ ಬೇರೆ ಟೈಮಿಗೆ ಓಪನ್ ಮಾಡ್ಕೊಂಡು ಕೂಡ ನಾವು ಕೆಲಸ ಮಾಡ್ಕೋಬಹುದು. ಎಡಿಟ್ ಒಳಗೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ತಗೋತಾ ಇದ್ದೀನಿ. ತಗೋತಿದ್ದಾಗಲೇ ಪೇಜ್ ಸೆಟಪ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಪೇಜ್ ಸೆಟಪ್ ಅನ್ನ ನಾವು ಯಾವ ತರ ಮಾಡ್ಕೋಬಹುದು. ಇಲ್ಲಿಂದ ಪೇಜ್ ಸೈಜ್ ನೀವು ಯಾವ ಸೈಜ್ ಒಳಗೆ ತಗೋತೀರಿ, A4 ತಗೋತಿರೋ ಅಥವಾ A3 ತಗೋತಿರೋ, ಈ ತರ ಲೀಗಲ್ ಸೈಜ್ ತಗೋಬಹುದು. ಲೀಗಲ್ ಸೈಜ್ ತಗೊಂಡು ನೀವು ಇಲ್ಲಿ ಸೈಜ್ ಕೂಡ ಹಾಕೊಂಡ್ಬಿಡ್ಬೋದು. ನಿಮ್ಗೆ ಯಾವ ತರ ಬೇಕು, 6x4 ಬೇಕಾಗಿದೆ ಅಂದ್ರೆ 6x4 ಅಂದ್ರೆ ನಿಮ್ ಅಂಗೈ ಅದಲ್ಲ, ಅದರಷ್ಟೇ ಬರುತ್ತೆ. ಈ ತರ ನಾವು ಕಸ್ಟಮ್ ಸೈಜ್ ಒಳಗಡೆ ನಮ್ಗೆ ಯಾವ ತರ ಸೈಜ್ ಬೇಕೋ ಆ ತರನು ಕೂಡ ಮ್ಯಾನ್ಯುವಲಿ ಬರ್ಕೋಬಹುದು. ಸಪೋಸ್ ಇಂಚ್ ಒಳಗೆ ನಮ್ಗೆ ಫೂಟ್ ಒಳಗೆ ಡಿಸೈನ್ ಮಾಡೋದದ, ಸ್ವಲ್ಪ 2-3 ಫೂಟಿನ ಒಂದು ಪತ್ರಿಕೆ ಮಾಡೋದಪ್ಪ ಅಂದ್ರೆ ಇಲ್ಲಿ 1 ಫೂಟಿಗೆ ಎಷ್ಟು ಇಂಚ್ ಇರ್ತದಪ್ಪ, 12 ಇಂಚಿಗೆ 1 ಫೂಟ್. ತಿಳಿತಾ? ಕೆಲವೊಬ್ರಿಗೆ ಅದನ್ನು ಗೊತ್ತಿರೋದಿಲ್ಲ. ಓಕೆ, ತಿಳ್ಕೊರಿ. ನೆಕ್ಸ್ಟ್ 12 ಇಂಚಿಗೆ 1 ಫೂಟ್ ಆಗಿರುತ್ತೆ. ಆ ಫೂಟ್ ಒಳಗೆ ಲೆಕ್ಕಾಚಾರ ಮಾಡಿ ಇಲ್ಲಿ ಆಡ್ ಮಾಡ್ಕೋಬೇಕು. ಡೈಮೆನ್ಷನ್ ಎಕ್ಸ್ ಮತ್ತೆ ವೈ ಒಳಗೆ ಯಾವ ತರ ಇಟ್ಕೋಬೇಕು ಅನ್ನೋದನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಹೈಟಿಗೆ ಮತ್ತೆ ವಿಡ್ತಿಗೆ ಎಷ್ಟು ಫೂಟ್ ಬೇಕು, ಹೈಟಿಗೆ ಎಷ್ಟು ಫೂಟ್ ಮೇಲೆ ಲೆಕ್ಕ ಮಾಡ್ಕೋ. 1 ಫೂಟಿಗೆ 12 ಇಂಚ್ ಅಂದ್ರೆ 2 ಫೂಟಿಗೆ 24 ಇಂಚ್ ಇಟ್ಕೋಬೇಕು. ತಿಳಿತಾ? ಫೂಟ್ ಒಳಗೆ ಬರೋದಿಲ್ಲ, ಇಲ್ಲಿ ಇಂಚ್ ಒಳಗೆ ಇಟ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತಿದ್ದಂಗೆ ಇಲ್ಲಿ ಅವ್ರಿಗೆ ಓರಿಯಂಟೇಶನ್ ಅಂತ ಬರುತ್ತೆ. ಅಂದ್ರೆ ವೈಡ್ ಅಂದ್ರೆ ಅಡ್ಡ ಆಗ್ತದೆ, ಟಾಲ್ ಅಂದ್ರೆ ಉದ್ದ, ವೈಡ್ ಅಂದ್ರೆ ಅಡ್ಡ ಆಗ್ಬಿಡ್ತದೆ. ಅವಾಗ ನಾವ್ ಏನ್ ಮಾಡ್ತೀವಿ, ಇಲ್ಲಿಂದ 4/6 ಲೆಟರ್ ತಗೊಂಡ್ಬಿಡೋಣ. ಯಾವ್ದಾದ್ರು ಒಂದು ಮಾರ್ಜಿನ್ ಒಂದು ಅಥವಾ ಲೆಟರ್ A4 ಒಳಗೆ ತಗೋತೀನಿ. ಓಕೆ, ಆಯ್ತು, A4 ಒಳಗೆ. ನೆಕ್ಸ್ಟ್ ಇಲ್ಲಿಂದ ಟಾಲ್ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಉದ್ದ ಬರ್ತದ, ವೈಡ್ ಅಂದ್ರೆ ಅಗಲ ಆಗ್ತದ. ಅಗಲ ಅಂದ್ರೆ ಹಿಂಗ, ಉದ್ದ ಅಂದ್ರೆ ಗೊತ್ತಾಗ್ತದಲ್ಲ, ಉದ್ದ ಎಷ್ಟು ಉದ್ದ ಅದನೋ ಮರ 7 ಫೂಟ್ ಅಂತ ಹೇಳಿ, ಹಂಗ ಉದ್ದ ಅಂತಾರ ಅವರಿಗೆ. ಅಡ್ಡ ಅಂದ್ರೆ ಮಕ್ಕೊಂಡಾಗ ಏನ ಕೂತಿರ್ತೀವಲ್ಲ ಅಡ್ಡ, ನಾವು ಅದಕ್ಕೆ ಅಡ್ಡ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಸ್ವಲ್ಪ ಕನ್ಫ್ಯೂಸ್ ಒಳಗಿರ್ತೀರಿ, ಅದಕ್ಕೆ ಹೇಳಿದೆ. ನೆಕ್ಸ್ಟ್ ಇಲ್ಲಿ ವೈಡ್, ಟಾಲ್ ಅಂದ್ರೆ ಉದ್ದ, ವೈಡ್ ಅಂದ್ರೆ ಅಗಲ ಅಂತ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಡೈಮೆನ್ಷನ್, ಆಪ್ಷನ್ಸ್ ಡೈಮೆನ್ಷನ್ ಒಳಗಂದ್ರೆ 2 ಕಡೆ ಫೇಸಿಂಗ್ ನ ಇರ್ಬೇಕ. ಅಂದ್ರೆ ಈ ತರ 2 ಕಡೆ ಲೈನಿಂಗ್ ನಮ್ಗೆ ಕವರ್ ಆಗಿರ್ಬೇಕು ಅನ್ನೋದನ್ನ ನಾವ್ ಇಲ್ಲಿ ನೋಡ್ಕೋತೀವಿ. 2 ಆನ್ ಇರ್ಬೇಕು. ನಂಬರ್ ಆಫ್ ಪೇಜ್, ಎಷ್ಟು ಪೇಜ್ ನೀವು ಬರೀತಾ ಇದ್ದೀರಿ. ಸಪೋಸ್ ಕತಿ ಬರ್ದಿರಿ ಅಥವಾ ಕವಿತೆಗಳನ್ನ ಬರ್ದಿರಿ, ಒಂದ್ 20-30 ಪೇಜ್ ಅನ್ನ ನೀವು ಹೊಸದಾಗಿ ಟೈಪ್ ಮಾಡ್ಬೇಕಾಗಿದೆ. ಅವಾಗ ನೀವೇನ್ ಇಟ್ಕೋಬೇಕ, ಇಲ್ಲಿ ಪೇಜ್ ನಂಬರ್ ಕೂಡ ಇಟ್ಕೋಬಹುದು. 1 ಪೇಜ್ ಬೇಕು ಅಥವಾ 2 ಪೇಜ್ ಬೇಕು, ಆ ಪೇಜ್ ನಂಬರ್ ನಾವು ಇಲ್ಲಿ ಟೈಪ್ ಮಾಡ್ಬೇಕಾಗ್ತದೆ. ತಿಳಿತಾ? ಸ್ಟಾರ್ಟಿಂಗ್ ಪೇಜ್ ಮತ್ತೆ ಎಂಡ್ ಪೇಜ್, ಇಲ್ಲಿಂದ 1ನೇ ನಂಬರ್ಲಿಂದ ಇಲ್ಲಿವರೆಗೂ ನನ್ನ ಪೇಜ್ ಬರ್ಬೇಕಾಗ್ತದೆ ಅಂತೇಳಿ ನೀವು ಇಲ್ಲಿ ಟೈಪ್ ಮಾಡ್ಕೋಬಹುದು. ಒಂದು 20 ಪೇಜ್ ಬೇಕಾಗಿತ್ತು ಅಂದ್ರೆ 1 to 20, ಇಲ್ಲಿ 20 ಅಂತ ಬರ್ದ್ಬಿಡೋದು. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಮಾರ್ಜಿನ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಜಿನ್ ಅಪ್ಪ ಅಂದ್ರೆ
ಮಾರ್ಜಿನ್ ಅಂದ್ರೆ ಏನು? ಸಣ್ಣವರಿದ್ದ ನಾವು ಪೇಪರ್ ಬರೀತಿದ್ವು, ಅದಾಗ ಸರ್ಗಳು ಏನಂತಿದ್ರು, ಯಾವ್ದು ಸೋನಾರೂಪ ಪೇಪರ್ಗೆ ಸ್ವಲ್ಪ ಮಡಚಬೇಕಾಗ್ತಿತ್ತು. ಅದಕ್ಕೆ ಈ ಕಡೆ ಸ್ವಲ್ಪ 1 ಇಂಚ್ ಮಡಚೋದು, ರೌಂಡಿಗೆ 1 ಇಂಚ್ ಮಾಡಿಬಿಟ್ಟು ಸೆಂಟರ್ ಒಳಗೆ ಬರೀತಿದ್ವಿ. ಅದಕ್ಕೆ ಮಾರ್ಜಿನ್ ಅಂತ ಕರೀತಾರೆ. ಯಾವ್ದಪ್ಪ ಅಂದ್ರೆ ಸ್ವಲ್ಪ ಇಲ್ಲೇ ನೋಡ್ರಿ ಡಿಸೈನ್ ಮಾಡಿದ ಸ್ವಲ್ಪ ಮಾರ್ಜಿನ್ ಕೊಟ್ಟು ಈ ತರ ಒಳಗೆ ತಗೊಂಡಾರ. ಸಪೋಸ್ ಈ ತರ ಮೇಲ್ಗಡೆ ಈ ತರ ಸೆಂಟರ್ ಅಲ್ಲಿ ಇದ್ದು ಕೆಲಸ ಮಾಡುವಂತದಕ್ಕೆ ನಾವು ಮಾರ್ಜಿನ್ ಇಲ್ಲೇ ನೋಡ್ಕೋಬಹುದು. ನೀವು ಇಲ್ಲೇ ಕಾಣಿಸ್ತದಿಲ್ಲ ನೋಡಿ, ಓಕೆ ಅನ್ನೋ ಗೆರಿ ಇದೆಯಲ್ಲ, ಮೇಲ್ಗಡೆ ಎಷ್ಟು ಸ್ವಲ್ಪ ಮಾರ್ಜಿನ್ ಕೊಟ್ಟಿದ್ದಾರ. ನೆಕ್ಸ್ಟ್ ಈ ಕಡೆ ಕೂಡ ಸ್ವಲ್ಪ ಮಾರ್ಜಿನ್ ಕೊಟ್ಟಾರ, ಅಂದ್ರೆ ಕ್ರಾಸ್ ಎಲ್ ಸೇಪ್ ಒಳಗಡೆ ಈ ತರ ಮಾರ್ಜಿನ್ ಕೊಟ್ಟಿರ್ತಾರೆ, ಅಂದ್ರೆ ಪೂರ್ತಿ ಸ್ಕ್ವೇರ್ ಒಳಗೆ ಬರ್ತದೆ ನೋಡಿ. ಇದು ಸ್ವಲ್ಪ ಕೆಳಗೆ ತಗೊಂಡಿಲ್ಲ, ಇಲ್ಲಿ ಏನ್ ಸೈಜ್ ಕೆಳಗೆ ಕೊಟ್ಟಾನ ಮೇಲ್ಗಡೆ ಕೂಡ ಅದೇ ಸೈಜ್ ಒಳಗೆ ಬಿಡಬೇಕಾಗ್ತದೆ. ದಿಸ್ ಇಸ್ ಫಾರ್ ದ ಮಾರ್ಜಿನ್ ಅಂತ ಹೇಳ್ತೀವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಸಪೋಸ್ ಇದೇ ತರ ನಾವು ಇಟ್ಕೊಂಡು ಆಮೇಲೆ ಎಡಿಟ್ ಮಾಡಬಹುದಾ ಇಲ್ಲ ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ. ಇದನ್ನ ಇಷ್ಟು ಇಟ್ಕೊಂಡು ಕೆಳಗಡೆ ರೆಸಲ್ಯೂಷನ್ ಆಫ್ ದ ಇಮೇಜ್ ಕ್ವಾಲಿಟಿ ಅಂತ ನಾವು ನೋಡ್ತೀವಿ. ಎಷ್ಟು ಕ್ವಾಲಿಟಿ ಒಳಗೆ ಬೇಕಾಗಿದೆ ನಮಗೆ ಅನ್ನೋದು ಕೂಡ ನಾವು ಇಲ್ಲಿಂದ ನೋಡ್ಬೇಕಾಗ್ತದೆ. ಅದಕ್ಕೆ ಮ್ಯಾಕ್ಸಿಮಮ್ 300 DP ಒಳಗಡೆ ಇಟ್ಕೊಬಿಡ್ಬೇಕು. ನೆಕ್ಸ್ಟ್ ಇದನ್ನೇ ಓಕೆ ಮಾಡ್ಕೋತೀನಿ ನೋಡಿ. ಈ ತರ A4 ಸೈಜ್ ಒಳಗಡೆ ನಾನು ಪೇಜ್ 0ಲಿಂದ 12 ವರೆಗೆ ನಮಗೆ ಬಂದ, 12 ಇಲ್ಲ ಪೂರ್ತಿ 12 ಆಗಿಲ್ಲ, ಇಲ್ಲಿ ತನಕ ನಮ್ಗೆ ಒಂದು ಪೇಜ್ ರೆಡಿ ಆಗಿದೆ. ಒಂದೇ ಪೇಜ್ ತಗೊಂಡಿದ್ವಿ, ಇಲ್ಲಿ ನೋಡಬಹುದು ನೀವು, ಇಲ್ಲಿ ಪೇಜ್ ಸಂಖ್ಯೆ ಹೇಳ್ಕೊಡ್ತಿರ್ತದೆ. ಎಷ್ಟು ಪೇಜ್ ಅದ? ಒಂದೇ ಪೇಜ್ ಅದ ನಮ್ಗೆ. ಸೊ ಈ ಲೈನಿಗೆ ಏನಂತ ಕರಿತೀವಿ, ಇದೇನ್ ಬರ್ತದಲ್ಲ ಇದಕ್ಕೆ ವರ್ಟಿಕಲ್ ರೂರಲ್ ಅಂತ ಕರಿತೀವಿ ನಾವು. ಇದಕ್ಕೇನ್ ಕರಿತೀವಪ್ಪ? ಈ ತರ ವರ್ಟಿಕಲ್ ರೂರಲ್ ಅಂತ ಕರಿತೀವಿ. ಇದನ್ನ ಹಾರಿಜಾಂಟಲ್ ರೂರಲ್ ಕೆಳಗಡೆ ಬರುತ್ತೆ, ಇದನ್ನೇ ನೋಡ್ತೀವಲ್ಲ ನಾವು, ಇದು ಹಾರಿಜಾಂಟಲ್ ರೂರಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ವರ್ಟಿಕಲ್ ಆಯ್ತು, ಇದನ್ನ ಟೂಲ್ ಬಾರ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಹಾರಿಜಾಂಟಲ್, ದಿಸ್ ಇಸ್ ಫಾರ್ ದ ವರ್ಟಿಕಲ್, ಇದು ಹಾರಿಜಾಂಟಲ್ ರೂರಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕಲರ್ಸ್ ಮತ್ತೆ ಸ್ಟೈಲ್ಸ್ ಪ್ಲೇಟ್ ಅಂತಾನು ಕೂಡ ನಾವು ಕರಿಬೇಕಾಗ್ತದೆ. ನೆಕ್ಸ್ಟ್ ಕೆಳಗಡೆ ಏನ್ ಕರಿತೀವಪ್ಪ ಅಂದ್ರೆ ಕಂಟ್ರೋಲ್ ಪ್ಯಾನಲ್ ಅಂತಾನು ಕೂಡ ಗೊತ್ತಾಯ್ತು ನಿಮಗೆ. ಕಂಟ್ರೋಲ್ ಪ್ಲೇಟ್ ಅಥವಾ ಪ್ಯಾನಲ್ ಏನೋ ಒಂದು ಅನ್ಕೋರಿ. ನೆಕ್ಸ್ಟ್ ಕೆಳಗಡೆ ಬರೋದು ಇಲ್ಲಿ ಪೇಜಸ್ ಅನ್ನ ನಂಬರ್ಸ್ ತೋರಿಸ್ತಾ ಇರುತ್ತೆ ನಮ್ಗೆ. ಎಷ್ಟನೇ ಪೇಜ್ ಒಳಗೆ ನಾವು ಕೆಲಸ ಮಾಡ್ತಾ ಇದೀವಿ? 1ನೇ ಪೇಜ್ ಒಳಗೆ ಕೆಲಸ ಮಾಡ್ತಾ ಇದೀವಿ. ತಿಳಿತಾ? ಈಗ ಇದರ ಒಳಗಡೆ ಸಪೋಸ್ ಈ ತರ ತಗೊಂಡಾಗ ಇದು ಮಾರ್ಜಿನ್, ಇದು ಸೆಂಟರ್ ಒಳಗೆ ಏನ್ ಬಂದಿದೆಯಲ್ಲ, ದಿಸ್ ಇಸ್ ಫಾರ್ ದ ಮಾರ್ಜಿನ್. ಇದನ್ನೇ ಮತ್ತೆ ಎಡಿಟ್ ಮಾಡಬಹುದಾ? ಇದೇ ಪೇಜ್ಗೆ ಸ್ವಲ್ಪ ಮಾರ್ಜಿನ್ ಏನು ಹಿಂದಕ್ಕೆ ಸರಿಸಬೇಕಾಗಿದೆ. ಈಗ ಸಪೋಸ್ ನಾನು ಟೈಪ್ ಮಾಡ್ತೀನಿ, ಟೈಪ್ ಮಾಡಿದಾಗ ಎಲ್ಲಿಂದ ಟೈಪ್ ಆಗ್ತಾ ಇರುತ್ತೆ, ಸ್ವಲ್ಪ ಸೈಜ್ ಕೂಡ ದೊಡ್ಡ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಟಿ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಫಸ್ಟ್ ಮೂವ್ ಟೂಲ್ ತಗೊಂಡಾಗ ಇಲ್ಲಿ ಆಪ್ಷನ್ಸ್ ಕಂಟ್ರೋಲ್ ಪ್ಯಾನಲ್ ಒಳಗೆ ಏನು ಬರೋದಿಲ್ಲ, ಎಂಟಿ ಆಗಿರುತ್ತೆ. ನೀವು ಯಾವ ತರ ಹೋಗಿ ಟಿ ಮೇಲೆ ಕ್ಲಿಕ್ ಮಾಡ್ತಿರೋ ಅವಾಗ ಕಂಟ್ರೋಲ್ ಪ್ಯಾನಲ್ ಒಳಗೆ ಸ್ವಲ್ಪ ಬೇರೆ ಬೇರೆ ತರ ವಿಧಗಳಾದ ಅಕ್ಷರಗಳ ನಿಮ್ಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಈ ತರ ಸೆಟ್ಟಿಂಗ್ ನೀವು ನೋಡಿರ್ತೀರಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ, ಫೋಟೋಶಾಪ್ ಒಳಗೆ ಕಾಣಿಸ್ತಿರ್ತಾವ. ಇದು ಅಕ್ಷರ ಚೇಂಜ್ ಮಾಡೋದ, ಇದು ಸೈಜ್ ಜಾಸ್ತಿ ಮಾಡೋದ, ಇದು ಸೈಜ್ ಸ್ವಲ್ಪ ಅಂದ್ರೆ ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಮಾಡೋದು, ಇವೆಲ್ಲ ಕೂಡ ಆಲ್ರೆಡಿ ನೀವು ನೋಡಿರ್ತೀರಿ. ಆದ್ರೂ ಇದ್ರೊಳಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತದೆ ನಿಮ್ಗೆ. ಅಲ್ಲಿನೂ ಕೂಡ ಮಾಡಿರ್ತೀರಿ, ಬಟ್ ಇದ್ರೊಳಗೆ ಬಂದು ಯಪ್ಪ ಇದು ಏನೇನದೇನು ಯಾವ ತರ ಅದೇನು ಅಂತೇಳಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಆಗೋದು ಬೇಡ, ಸೇಮ್ ಇರುತ್ತೆ. ನೆಕ್ಸ್ಟ್ ನಾನು ಸಪೋಸ್ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ, ಸೈಜ್ ಅನ್ನ ದೊಡ್ಡ ಮಾಡ್ಕೊಳ್ಳೋಣ. ನೆಕ್ಸ್ಟ್ 36 ಇಟ್ಕೋತೀನಿ, ಜಸ್ಟ್ ಒಂದು ಕ್ಲಿಕ್ ಮಾಡ್ಕೋತೀನಿ. ಅವಾಗ ಮಾಡ್ಬಿಟ್ಟು ಇಲ್ಲಿ ಬರೆಯೋಣ, ದ ಅಂತ ಬರೀತೀನಿ. ಓಕೆ, ದ ಬತ್ತ ಈ ತರ ನಾವು ಟೈಪ್ ಮಾಡ್ತಾ ಇರ್ತೀವಿ. ಇಲ್ಲಿಂದ ಮಾರ್ಜಿನ್ ಬರ್ತಾ ಇದೆ. ಸಪೋಸ್ ಈ ದ ಅಂತ ಬರ್ದಿರೋ ಮಾರ್ಜಿನ್ ಇನ್ನೂ ಸ್ವಲ್ಪ ಈ ಕಡೆ ಹೋಗ್ಬೇಕಂದ್ರೆ ಬಹಳ ನಡುವಾಗ 1 ಇಂಚ್ ಡಿಫ್ರೆಂಟ್ ಅದ ಮಾರ್ಜಿನ್. ಈಗ ನೋಡ್ರಿ 0ಲಿಂದ 1 ಇಂಚ್ ಬರ್ತಾ ಇದೆ. ನೆಕ್ಸ್ಟ್ ಈ ಕಡೆನೂ ಕೂಡ ಸ್ವಲ್ಪ ಸರಿಸ್ಕೋರಿ, ಎಲ್ಲಿ 0ಲಿಂದ 1 ಇಂಚ್, ಎರಡೂ ಕಡೆ 1 ಇಂಚ್ ಮಾರ್ಜಿನ್ ಕೊಡ್ತಾ ಇದೀವಿ. ಅಷ್ಟು ಬಹಳ ಆಗ್ತದೆ. ಸ್ವಲ್ಪ ಎಡಿಟ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವು ಎಡಿಟ್ ಒಳಗೆ ಹೋಗಿಲಿಂದಾನೆ ಏನ್ ಮಾಡ್ಕೋಬಹುದು. ಸಪೋಸ್ ಫೈಲ್ ಒಳಗೆ ಹೋಗಿಲಿಂದ ಡಾಕ್ಯುಮೆಂಟ್ ಸೆಟ್ಟಿಂಗ್ ಅಂತ ಬರುತ್ತೆ, ಡಾಕ್ಯುಮೆಂಟ್ ಸೆಟಪ್, ಇದ್ರ ಮೇಲೆ ಹೋಗ್ಬಿಟ್ಟು ವಾಪಸ್ ಮತ್ತೆ ಅಲ್ಲೇ ಹೋಗ್ಬಹುದು. ಪೇಜ್ ತಗೊಳ್ಳಾರ್ದೇನೆ ಅಂದ್ರೆ ಕ್ಲೋಸ್ ಮಾಡಲಾರ್ದೆ ವಾಪಸ್ ಇದರ ಮೇಲೆ ಹೋಗಿ ನೀವೇನ್ ಮಾಡ್ಬೋದು, ಇಲ್ಲಿ ಮಾರ್ಜಿನ್ಸ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು. 0.5 ಕೊಡ್ಕೋತೀನಿ ನಾನು ಎಲ್ಲ ಕಡೆ, 4 ಕಡೆ 5 ಕೊಡ್ಕೋಬೇಕು. ಮಾರ್ಜಿನ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಜಿನ್ ಕಂಪಲ್ಸರಿ ಇದ್ರೊಳಗೆ ತಗೊಂಡೆ ಕೆಲಸ ಮಾಡ್ಬೇಕಾಗ್ತದೆ. ಮಾರ್ಜಿನ್ ಯಾಕೆ ತಗೋಬೇಕಪ್ಪ ಅಂದ್ರೆ ಮಷಿನ್ ಒಳಗ ಸ್ವಲ್ಪ ನಾವು ಈ ತರ ಡಿಸ್ಟೆನ್ಸ್ ಬಿಟ್ಟು ಬರ್ದಿದ್ದೀವಿ ಅಂದ್ರೆ ಮಷಿನ್ ಒಳಗ ಸ್ವಲ್ಪ ಹೆಚ್ಚ ಕಡಿಮೆ ಪ್ರಿಂಟ್ ತೆಗಿಯೋ ಟೈಮಿಗೆ ಸ್ವಲ್ಪ ಕಟ್ ಆಗಿರ್ತಾವ ಅಕ್ಷರಗಳು ಅಥವಾ ನೀಟ್ನೆಸ್ ಕಾಣೋದಿಲ್ಲ. ಅದಕ್ಕೋಸ್ಕರ ಮಾರ್ಜಿನ್ ಕೊಟ್ಟು ನಾವು ಏನ್ ಮಾಡ್ಬೇಕಾಗ್ತದೆ, ಎಡಿಟ್ ಮಾಡ್ಕೋಬೇಕು. ಇದನ್ನೇ ಓಕೆ ಮಾಡ್ಕೋತೀನಿ ನೋಡಿ. ಮಾರ್ಜಿನ್ ಸ್ವಲ್ಪ ವಾಪಸ್ ಆಯ್ತು. ಇದನ್ನೇ ಅಕ್ಷರ ನಾವು ಕೂಡ ವಾಪಸ್ ತಗೊಂಡು ಇಡಬಹುದು. ಈ ತರ ಮಾರ್ಜಿನ್ಸ್ ಅನ್ನ ಹಿಂದ್ಗಡೆನೂ ತಗೋಬಹುದು ಅಥವಾ ಮುಂದ್ಗಡೆನೂ ಕೂಡ ಸರಿಸ್ಕೋಬಹುದು. ಸಪೋಸ್ ಇನ್ನು ಬರಿಬೇಕಾಗಿದೆ ಅಂದ್ರೆ ನೀವು ಬರಿಬಹುದು. ಏನಂತ, ದ ವಿಂಡೋಸ್ ಅಂತ ಬರಿತಾ ಇದ್ದೀನಿ, ದ ವಿಂಡೋ. ಓಕೆ, ದ ವಿಂಡೋ ಪಬ್ಲಿಷ್ ಅಂತ ಬರಿತೀನಿ ಅಥವಾ ಹಾರಿಜಾಂಟಲ್ ಏನೋ ಒಂದು ಬರ್ಕೋಬಹುದಪ್ಪ, ನಿಮ್ ಮೇಲೆ ಇಷ್ಟ ಆಗಿರುತ್ತೆ. ಓಕೆ, ದ ವಿಂಡೋ ಪಬ್ಲಿಷನ್ ಅಂತ ನಾನು ಬರ್ದಿದ್ದೆ. ಇದನ್ನೇ ಸ್ಪೇಸ್ ಬಾರ್ ಕೊಟ್ಟರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋ. ಅದಾದ್ಮೇಲೆ ಇದು ಮೂವ್ ಟೂಲ್ ಬಹಳ ಇಂಪಾರ್ಟೆಂಟ್, ಫೋಟೋಶಾಪ್ ಒಳಗೆ ನೋಡಿರ್ತೀರಿ. ಓಕೆ, ಈ ಮೂವ್ ಟೂಲ್ ತಗೊಂಡು ಏನ್ ಮಾಡೋದು, ಇದು ಸರ್ಚ್ ಆಡೋದು, ಬರಿಬೇಕಾ ಇಲ್ಲಿ ನಟ್ ನೋಡಿ ಇಡ್ಬೇಕಾ, ಇಟ್ಕೋರಿ, ಎಲ್ಲಿ ಬೇಕಾ ಇಲ್ಲಿ ಇಟ್ಕೋರಿ. ಓಕೆ, ಸಪೋಸ್ ಮತ್ತೆ ಕೆಳಗೆ ಬರಿಬೇಕಾಗಿದೆ ಅಂದ್ರೆ ಇದರ ಕೆಳಗೆ ಕಂಟಿನ್ಯೂ ಬೇಕಾಗಿತ್ತು ಅಂದ್ರೆ ಟಿ ತಗೊಂಡು ಇಲ್ಲೇ ಮುಂದೆ ತಗೊಂಡು ಎಂಟರ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬಹುದು. ಮತ್ತೆ ಎಂಟರ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಬಹುದು, ಎಂಟರ್ ಮತ್ತೆ ಕಂಟಿನ್ಯೂ ಮಾಡಬಹುದು. ಸಪೋಸ್ ಇದಿಷ್ಟೇ ಸಪರೇಟ್ ಇದೆಯಪ್ಪ ಅಂದ್ರೆ ಅದಕ್ಕೆ ಅಷ್ಟು ಬಿಟ್ಟು ಇದಕ್ಕೆ ಬಿಟ್ಟು ಮತ್ತೆ ಇನ್ನೊಂದು ಟಿ ತಗೊಂಡು ನಾವು ಮತ್ತೆ ಇಲ್ಲಿಂದ ಈ ತರ ಅಂದ್ರೆ ಇದು ಮಾರ್ಜಿನ್ ಬರುತ್ತೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಡಿಸೈಡ್ ಮಾಡ್ಕೊಳತ್ತೆ. ಈಗ ಮತ್ತೆ ನೀವು ಸಪರೇಟ್ ಆಗಿ ಟೈಪ್ ಮಾಡಬಹುದಲ್ಲ. ನೆಕ್ಸ್ಟ್ ಇದು ಒಂದು ಲೇಯರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ನಮಗೆ ಬೇಕಾಗಿತ್ತು ಅಂದ್ರೆ ಇನ್ನೊಂದು ಟೈಪ್ ಮಾಡಬಹುದು. ಇದೇ ತರ ನಾವು ಏನ್ ಮಾಡಬಹುದು, ಮದ್ವಿ ಕಾರ್ಡ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಕಾರ್ಡ್, ಮದ್ವಿ ಕಾರ್ಡ್ ಮ್ಯಾರೇಜ್ ಕಾರ್ಡ್ ಎರಡೂ ಒಂದೇ.
ಓಕೆ, ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಡಿಸೈನ್ಸ್ ಕೂಡ ನಾವು ಈಸಿಯಾಗಿ ಮಾಡಬಹುದು. ಸಪೋಸ್ ಬರೀತಾ ಇರ್ತೀರಿ, ಸಪೋಸ್ ಕಲರ್ ಆಗೋದಿಲ್ಲ, ನಾನು ಬೇಸಿಕ್ಲಿ ಇಷ್ಟು ತೋರಿಸಿರ್ತೀನಿ, ನೀವು ಇದ್ರೊಳಗೆ ಏನಾದ್ರೂ ಒಂದು ಕ್ರಿಯೇಟ್ ಮಾಡ್ಕೊಂಡು ಏನಾದ್ರೂ ಒಂದು ಡಿಸೈನ್ ಮಾಡಿ ನನ್ಗೆ ತೋರಿಸಬೇಕು, ಅಥವಾ ನಾನು ಮಾಡಿದ್ದೀನಿ ನನಗೆ ಗೊತ್ತಾಗ್ತಾ ಇದೆ ಅಂತ ಕೂಡ ನಾನು ಕಮೆಂಟ್ಸ್ ಮಾಡ್ಬೇಕು ಸ್ವಲ್ಪ. ನೆಕ್ಸ್ಟ್ ಟಿ ಅನ್ನು ಗೊತ್ತಾಯ್ತು, ದಿಸ್ ಇಸ್ ಫಾರ್ ದ ಕ್ರಾಪ್ ಟೂಲ್. ಇದನ್ನ ನಾವು ಏನಂತ ಕರಿತೀವಿ, ಏನು ಯಾವ ಟೂಲ್ ಇದು ಬಂದ್ಬಿಟ್ಟು ಇದಕ್ಕೆ ಲೈನ್ ಟೂಲ್ಸ್ ಅಂತ ಕೂಡ ನಾವು ಕರಿತೀವಿ. ಫಸ್ಟ್ ಬಂದ್ಬಿಟ್ಟು ಇದಕ್ಕೆ ಏನಂತ ಕರೀತಾರ, ಪಾಯಿಂಟರ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಕೆಳಗಡೆ ಬರೋದ ರೊಟೇಟ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಲೈನ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ರೆಕ್ಟಾಂಗಲ್ ಟೂಲ್ ಅಂತ ಕರಿತೀವಿ. ಇದನ್ನ ಎಲಿಪ್ಸ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಏನ್ ಕರಿತೀವಿ, ಪಾಲಿಗಾನ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಹ್ಯಾಂಡ್ ಟೂಲ್ ಅಂತ ಕರಿತೀವಿ. ಅದಾದ್ಮೇಲೆ ಬಂದ್ಬಿಟ್ಟು ಇದಕ್ಕೆ ಟೆಕ್ಸ್ಟ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಕ್ರಾಪಿಂಗ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕನ್ಸರ್ಟೆಡ್ ಲೈನ್ ಟೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಜೂಮ್ ಟೂಲ್ ಅಂತ ನಾವು ಕೆಳಗಡೆ ನೋಡ್ತೀವಿ. ಇವು ಎರಡು ಸ್ವಲ್ಪ ಅದನ್ನ ಅಷ್ಟು ಅವಶ್ಯಕತೆ ಇರೋದಿಲ್ಲ, ಇವೆರಡಲಿಂದಾನೆ ಕೂಡ ನಾವು ಕೆಲಸ ಮಾಡ್ಕೋಬಹುದು. ತಿಳಿತಾ ಇದೆ. ಇವು ಮೂರಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಫ್ರೇಮ್ ಟೂಲ್ ಅಂತಾನು ಕೂಡ ಕರೆದ್ ಬಿಡ್ಬೋದು. ಓಕೆ, ಫ್ರೇಮ್ ಟೂಲ್ ಅಂತ ನಾವು ಮೂರಕ್ಕೂ ಕರಿತೀವಿ. ನೆಕ್ಸ್ಟ್ ಇವೆಲ್ಲ ಹೆಂಗ್ ಕೆಲಸ ಮಾಡ್ತಾವ ಅನ್ನೋದನ್ನ ದಿನಾಲು ಒಂದೊಂದು ಕ್ಲಾಸ್ ಒಳಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಇವತ್ತು ಟಿ ಅನ್ನೋದು ಮತ್ತೆ ಮೂರ್ ಟೂಲ್ ಯಾವ ತರ ಕೆಲಸ ಮಾಡ್ತಾವ ಅನ್ನೋದು ನೋಡ್ಕೊಳ್ಳೋಣ. ಅದಾದ್ಮೇಲೆ ಕ್ರಾಪ್ ಟೂಲ್ ಯಾವ ತರ ಕೆಲಸ ಮಾಡೋ, ಲೈನ್ ಬಾರಿ ಈಸಿ, ಲೈನ್ ತಗೊಳಕಿದ್ವೆಲ್ಲ. ಮತ್ತೆ ಲೈನ್ ಅಂದ ಏನ್ ಕೆಲಸ ಇರ್ತದ್ರಿ ಅಂತ, ಇದು ಎಲಿಪ್ಸ್ ರೌಂಡ್ ತಗೊಳಕ, ಇದ್ರ ಕಲರ್ ಬೇಕಾ, ಇಲ್ಲಿ ಕಲರ್ ಒಳಗೆ ಹೋಗಿ ಕಲರ್ ತುಂಬ್ರಿ, ಬರ್ತದೆ. ಕಲರ್ ತುಂಬ್ಕೋಬಹುದು ಆರಾಮ್ ಸರಿ, ಈಸಿಯಾಗಿ ಕಲರ್ ತುಂಬಬಹುದು. ಸಪೋಸ್ ಇಲ್ಲಿ ಬಕೆಟ್ ಇರ್ತದೆ, ಅದು ಕಲರ್ ಫಿಲ್ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋಬೇಕು, ಇಲ್ಲಿ ನೋ ಪೇಪರ್ ಕಲರ್ ಅಂತ ಇರುತ್ತೆ. ಸಪೋಸ್ ಇಲ್ಲಿ ಮೊದಲು ಕಲರ್ ಪೇಪರ್ ಬ್ಲಾಕ್ ಇರುತ್ತೆ, ಇಲ್ಲಿಂದ ಓಕೆ ಮಾಡ್ಕೊಳ್ಳೋಣ. ಇನ್ನೊಂದ್ಸತಿ ಹೋಗ್ಬಿಟ್ಟು ಏನ್ ಮಾಡೋಣ, ಅದಕ್ಕೆ ಇದು ಕಲರ್ ಒಳಗೆ ಫಿಲ್ ಆಗ್ಬೇಕಲ್ಲ, ಪೂರ್ತಿ ಕಲರ್ ಒಳಗೆ ಬರಬೇಕು. ಅವಾಗ ರೈಟ್ ಕ್ಲಿಕ್ ಮಾಡ್ಕೊಂಡು ಏನೋ ಆಪ್ಷನ್ಸ್ ಚೇಂಜಸ್ ಆಗ್ತಾವ, ಅವಾಗ ನೋಡ್ಬೋದು ಫಿಟ್ ಟು ವಿಂಡೋ, ಮತ್ತೆ ಏನದ ಇಲ್ಲಿ ಟೆಕ್ಸ್ಟ್ ವಾರ್ಪ್ ಅಂತ ಇದ್ರ ಮೇಲೆ ಬರೀಬಹುದು. ಈ ತರ ಬೇರೆ ಬೇರೆದನ್ನ ನಾವು ಆಡ್ ಮಾಡ್ಕೋಬಹುದು. ಸಪೋಸ್ ಇದ್ರೊಳಗೆ ಕಲರ್ ಬೇಕು ಅಂದ್ರೆ ಇಲ್ಲಿಂದಾನೇ ನೀವು ಚೇಂಜಸ್ ಮಾಡ್ಕೋಬೇಕು. ಸಪೋಸ್ ನೋ ಕಲರ್ ಬತ್ತು, ಈ ತರ ಕಲರ್ ಕೊಡ್ಬೇಕಾಗಿದೆ. ಓಕೆ, ಇಲ್ಲಿ ಆಪ್ಷನ್ಸ್ ಇರುತ್ತೆ, ಅದನ್ನ ನಾವು ಆನ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, ಈ ತರ ಕಲರ್ಸ್ ಅನ್ನು ಕೂಡ ಕೊಡ್ಬೋದು. ಸಪೋಸ್ ರೌಂಡ್ ಅನ್ನು ಇಡಬೇಕಾಗಿದೆ ಒಂದ್ ಕಡೆ ಅಂದ್ರೆ ತಗೋರಿ, ಇಟ್ಕೋರಿ, ಬಹಳ ಚಂದದ. ನೆಕ್ಸ್ಟ್ ಇದ್ರ ಒಳಗಡೆ ಸ್ವಲ್ಪ ಇದಕ್ಕೆ ಏನಾದ್ರು ಎಡಿಟ್ ಮಾಡ್ಬೋದು. ಎಲ್ಲಿಂದ ಪಾಲಿಗಾನ್ ಸೆಟ್ಟಿಂಗ್ ಒಳಗೆ ಹೋಗ್ರಿ. ಈ ಪಾಲಿಗಾನ್ ಸೆಟ್ಟಿಂಗ್ ಸ್ವಲ್ಪ ಜಾಸ್ತಿ ಕಡಿಮೆ ಯಾವ ತರ ಮಾಡ್ತೀರಿ ಆ ತರ ರೆಡಿ ಆಗ್ತಾ ಇರತ್ತೆ. ನೆಕ್ಸ್ಟ್ ಇದು ಅದರೊಳಗೆ ಈ ತರ ರೆಡಿ ಆಗ್ತಾ ಇರತ್ತೆ. ಆಗ್ತದೆ. ನೆಕ್ಸ್ಟ್ ಇದನ್ನೇ ತಗೋರಿ, ಕೆಲಸ ಮಾಡ್ಕೋರಿ. ರೈಟ್ ಕ್ಲಿಕ್ ಮಾಡ್ಕೋಬೇಕು, ಅದಕ್ಕೆ ರೈಟ್ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ರೈಟ್ ಕ್ಲಿಕ್ ಮಾಡ್ಕೊಂಡು ಪಾಲಿಗಾನ್ ಸೆಟ್ಟಿಂಗ್ ಒಳಗೆ ಹೋಗ್ಬಿಟ್ಟು ಇದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು. ಓಕೆ, ಚೇಂಜಸ್ ಮಾಡ್ಕೊಂಡು ಕಲರ್ ಕೂಡ ಆಡ್ ಮಾಡ್ಕೋಬಹುದು ನಾವು ಅದರೊಳಗೆ. ಇಲ್ಲಿ ಇದೇನಿದೆ ಅಲ್ಲ ಕ್ಲೋಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಬಂದ್ಬಿಡ್ತದೆ. ಓಕೆ, ತಿಳಿತಾ ಇದೆಯಾ, ಬರುತ್ತೆ, ಕೆಲಸ ಮಾಡ್ಕೋಬಹುದು. ರೈಟ್ ಕ್ಲಿಕ್ ಮಾಡ್ಕೊಂಡು ಎಲ್ಲಿ ಪಾಲಿಗಾನ್ ಸೆಟ್ಟಿಂಗ್ ಒಳಗೆ ಬರ್ತಾ ಇರತ್ತೆ. ಬಿಕಾಸ್ ಅದಕ್ಕೆ ಏನೋ ಒಂದು ಆಗಿರ್ತದೆ, ಸಪೋಸ್ ಸೆಟ್ಟಿಂಗ್ ತಗೋತಾ ಇರೋದಿಲ್ಲ ಸಮ್ ಟೈಮ್, ಕಂಪ್ಯೂಟರ್ ಪ್ರಾಬ್ಲಮ್ ಇರೋದ್ರಿಂದ. ಓಕೆ, ಈ ತರ ನಾವು ಸೆಟ್ಟಿಂಗ್ಸ್ ಅನ್ನ ತಗೊಂಡು ಕೆಲಸ ಮಾಡ್ಕೋಬಹುದು. ಬಟ್ ಡೋಂಟ್ ವರಿ, ಆಗ್ತಾ ಇರತ್ತೆ ನಿಮ್ ಕಂಪ್ಯೂಟರ್ ಒಳಗೂ ಕೂಡ ಆಗುತ್ತೆ, ನೋಡ್ಕೋಬೇಕು, ಒಂದ್ಸಾರಿ ಚೆಕ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು, ಇಲ್ಲಿಂದ ಪಾಲಿಗಾನ್ ಸೆಟ್ಟಿಂಗ್ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಈ ತರ ಚೇಂಜಸ್ ಕೂಡ ನಾವು ಮಾಡ್ಕೊಂಡು ಆ ಸೆಟ್ಟಿಂಗ್ ಅಲ್ಲಿ ಬಂದ್ಬಿಡುತ್ತೆ. ತಿಳಿತಾ? ನೆಕ್ಸ್ಟ್ ಈ ತರ ಎಲ್ಲಾನು ಕೂಡ ನಾವೇನ್ ಮಾಡ್ಕೋಬಹುದು, ಇದ್ರೊಳಗೆ ಎಡಿಟ್ ಮಾಡಿ ಕೆಲಸ ಕೂಡ ಮಾಡ್ಕೋಬಹುದು. ಬಹಳ ಸಿಂಪಲ್ ಆಗಿರೋದ್ರಿಂದ ಇದ್ರೊಳಗೆ ಬಹಳ ಡಿಫಿಕಲ್ಟ್ ಏನಿಲ್ಲ. ಇದು ರೆಕ್ಟಾಂಗಲ್ ಮತ್ತೆ ಈ ತರ ಬಂದಿರುತ್ತೆ ನೋಡಿ, ಕೆಳಗಡೆ ರೆಡಿ ಆಗಿದೆ. ಆಗ್ಲೇ ನಾನು ಎಲಿಪ್ಸ್ ಟೂಲ್ ಮಾಡ್ತಾ ಇದ್ದೆ, ಬಟ್ ಅದಕ್ಕೆ ಇದು ಪಾಲಿಗಾನ್ ಟೂಲ್ಸ್ ಒಳಗೆ ಕನ್ವರ್ಟ್ ಆಗ್ತಾ ಇತ್ತು. ಇದನ್ನೇ ಸ್ವಲ್ಪ ಎಡಿಟ್ ಮಾಡಬೇಕಾಗಿದೆಪ್ಪ ಅಂದ್ರೂ ಕೂಡ ನಾವೇನ್ ಮಾಡ್ಬೋದು, ಸೆಲೆಕ್ಷನ್ ಮಾಡಿದ್ರೆ ಕ್ಲಿಕ್ ಮಾಡ್ಕೊಂಡು ಈಗ ಸರಿಸಬಹುದು. ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು, ಪಾಲಿಗಾನ್ ಸೆಟ್ಟಿಂಗ್ ಒಳಗೆ ಹೋಗ್ರಿ, ಇಲ್ಲಿ ಸೆಟ್ಟಿಂಗ್ ಗೊತ್ತಾಗ್ತಾ ಇರುತ್ತೆ ನಿಮ್ಗೆ. ಚೇಂಜ್ ಆಗ್ತಾ ಇದೆಯಾ? ಓಕೆ, ಇಲ್ಲಿಂದನೂ ಕೂಡ ನಾವು ಅದಕ್ಕೆ ಕಲರ್ ಫಿಲ್ ಆಗ್ತಾ ಇಲ್ಲ, ಬರೀ ಲೈನ್ ಕಲರ್ ಆಗ್ತಾ ಇದೆ ಅಂದ್ರೆ ಇಲ್ಲೇನು ಇಂಟು ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೂ ಕಲರ್ ಅಪ್ಲೈ ಮಾಡ್ಕೋಬಹುದು. ಬರುತ್ತೆ. ಈ ತರ ಸಿಂಪಲ್ ಆಗಿ ಇಟ್ಕೊಂಡು ಮತ್ತೆ ಟೆಕ್ಸ್ಟ್ ಮಾಡೋದು, ಮತ್ತೆ ಲೈನ್ ಕೊಡಬೇಕಾಗಿತ್ತು ಅಂದ್ರೆ ಈ ತರ ಲೈನ್ ಕೊಡೋದು, ಮತ್ತೆ ಅಲ್ಲಿ ಟೈಪ್ ಮಾಡಬೇಕಾಗಿದೆಪ್ಪ ಅಂದ್ರೆ ಅದ್ರ ಮೇಲೆ ಕೂಡ ಕಂಟಿನ್ಯೂ ಆಗಿ ಟೈಪ್ ಮಾಡಬಹುದು. ಅಕ್ಷರಗಳಿಗೆ ಕಲರ್ ಕೊಡಬೇಕಾಗಿದೆ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನಾವು ಅದಕ್ಕೆ ಕಲರ್ ಕೂಡ ಕೊಡಬಹುದು. ಹೆಂಗಂದ್ರೆ ಟಿ ತಗೊಂಡು ಇದನ್ನ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಪೂರ್ತಿ ಅದ್ರ ಮೇಲೆ ಹಾಕಿ ಜಗ್ಬೇಕು ಲೈನ್, ಈ ತರ ಅಕ್ಷರ ಕಲರ್ ಕೂಡ ಕೊಡಬಹುದು. ಇದನ್ನ ಬಿಟ್ಟು ಜಾಸ್ತಿ ಕಲರ್ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಬಿಕಾಸ್ ಇದ್ರೊಳಗ ಬ್ಲಾಕ್ ಅಂಡ್ ವೈಟ್ ಅಥವಾ ಪತ್ರಿಕೆಗಳ ಕೆಲಸ ಮಾಡೋದಾಗಿರೋದ್ರಿಂದ ಇದನ್ನ ಬಹಳ ಈಸಿಯಾಗಿ ಅಂದ್ರೆ ಟೆಕ್ಸ್ಟ್ ಗಳ ಮಾತ್ರ ಇದ್ರೊಳಗ ಬೇಸಿಕ್ಲಿ ಡಿಸೈನ್ ಮಾಡ್ಕೋಬಹುದು. ಪುಸ್ತಕ ಬರೆಯೋದಾಗಿರ್ಬೋದು, ಅಥವಾ ಯಾವ್ದಾದ್ರು ನೀವು ನ್ಯೂಸ್ ಪೇಪರ್ ಎಡಿಟರ್ ಆಗಿರ್ತೀರಿ, ಯಾವ್ದಾದ್ರು ಪತ್ರಿಕೆ ಎಡಿಟರ್ ಆಗಿರ್ತೀರಿ, ಅಲ್ಲೇನಾಗಿರುತ್ತೆ ಮ್ಯಾಟ್ರ್ ಹಾಕೊಳ್ಳೋದು, ಅದರದೊಂದು ಫೋಟೋ ಹಾಕಿ ಅಷ್ಟೇ ಕಳಿಸ್ಬೇಕಾಗ್ತದೆ. ಅದಕ್ಕೆ ಕಲರ್ ಹಚ್ಚದೆ, ಲಿಪ್ಟಿಕ್ ಹಚ್ಚದೆ, ಬಣ್ಣ ಹಚ್ಚದೆ ಅವೆಲ್ಲ ಆಗೋದಿಲ್ಲ ಇದ್ರೊಳಗೆ. ಗೊತ್ತಾಯ್ತ್ರಿ? ಸಿಂಪಲ್ ಆಗಿ ನಾವು ಕೆಲಸನ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ಕ್ಲಾಸ್ ನಿಮ್ಗೆ ಬರೀ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸ್ ಒಳಗೆ ಯಾವ್ದಾದ್ರು ಒಂದು ಅಸೈನ್ಮೆಂಟ್ ತಗೊಂಡು ಕೆಲಸ ಮಾಡುವಂತ ಪ್ರಯತ್ನವನ್ನ ಪಡೋಣಂತ. ಅಲ್ಲಿವರೆಗೂ ಇವತ್ತೇನ್ ನೋಡಿದಿರಿ, ಇವತ್ತಿನ ಏನೇನ್ ಆಗಿದೆ ಕ್ಲಾಸ್ ಅನ್ನೋದು ಕೂಡ ಸ್ವಲ್ಪ ರಿಪೀಟ್ ಮಾಡ್ಕೋರಿ, ಓಪನ್ ಮಾಡ್ಕೋರಿ, ಅದ್ರದ್ದು ವಿಂಡೋ ಸ್ವಲ್ಪ ನೋಡ್ಕೋರಿ, ಪೇಜ್ ಯಾವ ತರ ತಗೋಬೇಕು ಮತ್ತೆ ಮಾರ್ಜಿನ್ಸ್ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ಪ್ರಯತ್ನ ಪಡ್ರಿ. ಆಗ್ತದ. ಒಂದ್ಸಲ ಪ್ರಯತ್ನ ಪಡೋದಲ್ಲ, 10-20 ಸಲ. ನಮಗೆ ಇಷ್ಟವಾದವರು ಏನಾದ್ರೂ ನಮ್ಗೆ ಬೇಕಾಗಿತ್ತು ಅಂದ್ರೆ ನಾವು ಎಷ್ಟು ಸರ್ತಿ ಅವರಿಂದ ಹೋಗ್ತೀವಿ, ಅಥವಾ ನಮ್ಗೆ ಏನಾದ್ರು ತಿನ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಹೋಗಿ ನಾವು ತಿನ್ ಬರ್ತೀವಿ. ಈ ತರ ಏನು ಆಸೆ ಪಡ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ಕಲಿಬೇಕಂತ ಆಸೆ ಪಡ್ರಿ.
ಕಂಪಲ್ಸರಿ ಸಿಕ್ಕೇ ಸಿಗತ್ತೆ, ಕಂಪಲ್ಸರಿ ಸಕ್ಸಸ್ ಆಗಿ ಆಗ್ತೀರಿ. ಪೇಜ್ ಮೇಕರ್ ನಿಮ್ದಾಗಿ ಬಿಡತ್ತೆ. ನೀವು ಅವಾಗ ಮತ್ತೆ ಪೇಜ್ ಮೇಕರ್ ಮೇಲೆ ನೀವು ಹಲವಾರು ಕೆಲಸಗಳನ್ನ ಮಾಡಬಹುದು. ನಿಮ್ದೇ ಆದಂತ ಒಂದು ಫೋಟೋ ಸ್ಟುಡಿಯೋ ಹಾಕೋಬಹುದು ಅಥವಾ ಪ್ರಿಂಟಿಂಗ್ ಪ್ರೆಸ್ ಅನ್ನು ಹಾಕೋಬಹುದು. ಎಲ್ಲಾ ತರ ಕೆಲಸವನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಇದೇ ತರ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಿ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂತ ಎಲ್ಲಾ ವಿಡಿಯೋಸ್ಗಳು ನಿಮ್ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಕಂಪ್ಯೂಟರ್ ಟೆಕ್ನಾಲಜಿಯಾಗಿ ಅಥವಾ ಕಂಪ್ಯೂಟರ್ ಟೆಕ್ನಿಕಲ್ ವಿಡಿಯೋಸ್ಗಳು ಗುರು ನಾಯಕ್ ಚಾನಲ್ ಒಳಗೆ ನಿಮ್ಗೆ ಸಿಗ್ತಿರ್ತಾವ. ನೋಡಿ ನೀವು ಕೂಡ ಕಲಿತಾ ಇರಿ. ಆಪತ್ ಕಾಲದೊಳಗೆ ಯೂಸ್ ಆಗ್ತಾ ಇರತ್ತೆ ನಿಮ್ಗೂ ಕೂಡ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.